ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ 31ನೇ ಕಂತು ಬಿಡುಗಡೆ ಹಂತಕ್ಕೆ ಬಂದಿದ್ರೂ ಸಹ ಯಾಕೆ ಇನ್ನೂ ಕೂಡ ಹಣ ಬಿಡುಗಡೆ ಆಗಿಲ್ಲ, ಯಾವಾಗ ಬಿಡುಗಡೆ ಆಗಬಹುದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಅದರ ಜೊತೆಯಲ್ಲಿ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ SIR ಕರ್ನಾಟಕದಲ್ಲಿ SIR ನಡೀತಾ ಇದೆ. ಅದರಲ್ಲೂ ಸಹ ಎಲ್ಲಾ ಮನೆಗಳಿಗೂ ಸಹ ಎನ್ಯುಮರೇಷನ್ ಫಾರಂ ಕೊಟ್ಟಾಗಿದೆ. SIR ನಲ್ಲಿ ಪಾಲ್ಗೊಂಡು ಅಂದ್ರೆ ಎನ್ಯುಮರೇಷನ್ ಫಾರಂ ಫಿಲ್ಅಪ್ ಮಾಡಿ ನಿಮ್ಮ BLOಗಳಿಗೆ ಸಬ್ಮಿಟ್ ಮಾಡೋದು ನಿಮ್ಮೆಲ್ಲರ ಕರ್ತವ್ಯ. ಯಾಕೆಂದ್ರೆ ಈಗ SIR ಅಲ್ಲಿ ಪಾಲ್ಗೊಂಡಿಲ್ಲ ಅಂದ್ರೆ ನಿಮ್ಗೆ ಗ್ಯಾರಂಟಿ ಯೋಜನೆಗಳು ಮತದಾನ ಪಟ್ಟಿಯಲ್ಲಿ ನಿಮ್ಮ ಹೆಸರೇನಾದ್ರೂ ಇಲ್ಲ ಅಂದ್ರೆ ಗ್ಯಾರಂಟಿ ಯೋಜನೆಗಳ ಸೌಲಭ್ಯ ಸಿಗೋದಿಲ್ಲ ಅಂತಾನೂ ಕೂಡ CM DK ಶಿವಕುಮಾರ್ ಅವರು ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತೆ ಗೃಹಲಕ್ಷ್ಮಿ ಯೋಜನೆಯ ಪರಿಷ್ಕರಣೆ ಏನಾಯ್ತು ಸರ್, ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆ ಶುರುವಾಗಿದೆಯಾ, ಕೆಲವೊಂದು ಕಡೆ ಈಗ ಆಲ್ರೆಡಿ ಹೊಸದಾಗಿ ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ ಅಂತಾನೂ ಕೂಡ ವಿಡಿಯೋಗಳನ್ನ ಮಾಡ್ತಾ ಇದ್ದಾರೆ. ಅದರ ಬಗ್ಗೆನೂ ಸಹ ಮಾಹಿತಿ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರಿ. ಎಲ್ಲ ವಿಚಾರಗಳ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿದೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಹುತೇಕ ಜನರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಯಾವಾಗ ಬಿಡುಗಡೆ ಹಂತಕ್ಕೆ ಬಂತು, ಈಗ DBT ಕರ್ನಾಟಕ ಆಪ್ ಅಲ್ಲಿ ಅದು ಗವರ್ಮೆಂಟ್ ಆಪ್, ಅಲ್ಲಿ ಗವರ್ಮೆಂಟ್ ಸಂಬಂಧಪಟ್ಟ ಹಾಗೆ ಎಷ್ಟು ಕಂತುಗಳು ಬಿಡುಗಡೆ ಆಗಿದೆ ಎಲ್ಲವನ್ನು ಕೂಡ ಸರ್ಕಾರದ ಕಡೆಯಿಂದಾನೇ ಅಪ್ಡೇಟ್ ಆಗ್ತಾ ಇರುತ್ತೆ. ಇದೇ ಜೂನ್ ಎಂಡ್ ಅಥವಾ ಮಾರ್ಚ್ ಫಸ್ಟ್ ವೀಕ್ ಒಳಗಡೆನೆ ಅಂದ್ರೆ ಜೂನ್ 30 ಅಥವಾ ಜುಲೈ 1ನೇ ತಾರೀಕು ಈ ದಿನಾಂಕದಲ್ಲೇ ಆಲ್ರೆಡಿ 31ನೇ ಕಂತಿನ ಹಣ ಪುಶ್ ಟು DBT ಹಂತಕ್ಕೆ ಬಂದಿದೆ. ಕಳೆದ ಕೆಲವು ನಾವು ತಿಂಗಳುಗಳು ನೋಡ್ತಾ ಬಂದ್ರೆ ಪ್ರತಿ ಬಾರಿ ಹಣ ಬಿಡುಗಡೆ ಆಗೋದಕ್ಕಿಂತ ಮೊದಲು ನಾವು ತಿಳಿಸ್ತಾ ಇದ್ವಿ ಪುಶ್ ಟು DBT ಬಂದ ನಂತರ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳಿ. ಯಾವಾಗ್ಲೂ ಪುಶ್ ಟು DBT ಬಂದಾಗ ಸಹಜವಾಗಿ ಹಣ ಬಿಡುಗಡೆ ಆಗ್ತಾ ಇತ್ತು, ಬಟ್ ಡಿಲೇ ಆಗ್ತಿರ್ಲಿಲ್ಲ. ಓಕೆನಾ, ಈಗ ಆಲ್ರೆಡಿ ನಿಮಗೆ ಗೊತ್ತೇ ಇದೆ 1ನೇ ತಾರೀಕು ಅಥವಾ 30ನೇ ತಾರೀಕು 1ನೇ ತಾರೀಕು ಜುಲೈ 1ನೇ ತಾರೀಕು ಪುಶ್ ಟು DBT ಬಂದು ಈಗ ಆಲ್ರೆಡಿ ಜುಲೈ 8ನೇ ತಾರೀಕು ಬಂದರೂ ಸಹ ಇನ್ನೂ ಕೂಡ 31ನೇ ಕಂತಿನ ಹಣ ಬಿಡುಗಡೆ ಆರಂಭ ಆಗಿಲ್ಲ. ಇದಕ್ಕೆ ಯಾಕಾಗಿಲ್ಲ ಅಂದ್ರೆ ನಿಮಗೆ ಗೊತ್ತೇ ಇದೆ, ಈಗ ಅಧಿಕಾರ ಬದಲಾವಣೆ, ಕೆಲವೊಂದು ಇಲಾಖೆಗಳಿಗೆ ಇನ್ನೂ ಸಚಿವ ಸ್ಥಾನ ಕೂಡ ಹಂಚಿಕೆ ಆಗಿಲ್ಲ, ಮತ್ತೆ ಇನ್ನ ಮಧ್ಯಂತರ ಪರಿಷ್ಕರಣೆ ಕೂಡ ಬಂದಿದೆ, ಅದರ ಮಧ್ಯಂತರ SIR ಕೂಡ ಬಂದಿದೆ. ಇನ್ನ ಪರಿಷ್ಕರಣೆಗೆ ಸಂಬಂಧಪಟ್ಟ ಹಾಗೂ ಸಹ ಈಗ ಇವಾಗ ಶುರುವಾಗಿದೆಯಾ, ಅಪ್ಲಿಕೇಶನ್ ಹಾಕ್ಬೇಕಾ ಅಥವಾ ಮನೆಗೆ ಬರ್ತಾರ ಅಂತ ನೋಡೋದಕ್ಕೆ ಹೋದ್ರೆ ಈಗ ಸದ್ಯಕ್ಕೆ ಗೃಹ ಜ್ಯೋತಿ ವೆರಿಫಿಕೇಶನ್ ನಡೀತಾ ಇದೆ, SIR ನಡೀತಾ ಇದೆ, ಗೃಹಲಕ್ಷ್ಮಿ ವೆರಿಫಿಕೇಶನ್ ಇನ್ನೂ ಕೂಡ ನಡೀತಾ ಇಲ್ಲ. ಯಾರು ಕೂಡ KYC ಮಾಡೋದಕ್ಕಾಗ್ಲಿ ಹೊಸದಾಗಿ ಅಪ್ಲಿಕೇಶನ್ ಹಾಕೋದಕ್ಕಾಗ್ಲಿ ಗ್ರಾಮ ಸೈಬರ್ ಸೆಂಟರ್ಗಳ ಮುಂದೆ ನಿಲ್ಲಕ್ ಹೋಗಬೇಡಿ. ಗೈಡ್ಲೈನ್ಸ್ ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ. ವೆರಿಫಿಕೇಶನ್ ಮಾಡ್ತಾರ, ಹೊಸದಾಗಿ ಅರ್ಜಿ ಸಲ್ಲಿಸಬೇಕಾ ಅಥವಾ ಬಯೋಮೆಟ್ರಿಕ್ ಕೊಟ್ಟು KYC ಮಾಡಿಸಬೇಕಾ, ಯಾವುದು ಕೂಡ ಇನ್ನೂ ಫೈನಲೈಸ್ ಆಗಿಲ್ಲ. SIR ನಡೀತಾ ಇರೋದ್ರಿಂದ ಸಿಬ್ಬಂದಿಗಳ ಕೊರತೆ ಆಗ್ತಾ ಇರೋದ್ರಿಂದ ಇನ್ನೂ ಕೂಡ ಸ್ವಲ್ಪ ದಿನಗಳ ಕಾಲ ನೀವು ವೇಟ್ ಮಾಡಬೇಕಾಗುತ್ತೆ. ಬಟ್ ಆದ್ರೆ 31ನೇ ಕಂತಿನ ಹಣ ಬಿಡುಗಡೆ ಹಂತಕ್ಕೆ ಆಲ್ರೆಡಿ ಬಂದಿರೋದ್ರಿಂದ 31ನೇ ಕಂತಿನ ಹಣ ಪ್ರೊಸೆಸ್ ಮಾಡುವಂತ ಸಾಧ್ಯತೆ ಇದೆ. ಯಾವ ಕ್ಷಣದಲ್ಲಾದ್ರೂ ನಿಮಗೆ 31ನೇ ಕಂತಿನ ಹಣ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ. ಕಾದ್ ನೋಡೋಣ. ನಿಮ್ಗೆ ಏನಾದ್ರೂ ಹಣ ಬಿಡುಗಡೆ ಆದ್ರೆ ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಥವಾ ಟೆಲಿಗ್ರಾಮ್ ಅಲ್ಲಿ ನೀವು ನಿಮಗೆ ಹಣ ಬಂದಿರುವ ಸ್ಕ್ರೀನ್ ಶಾಟ್ ಅನ್ನ ಸೆಂಡ್ ಮಾಡಬಹುದು. ಕೆಲವೊಂದಿಷ್ಟು ಜನ ಈಗ ಆಲ್ರೆಡಿ ಕಮೆಂಟ್ ಗಳನ್ನ ಮಾಡ್ತಾ ಇದ್ದಾರೆ, ಹಣ ಜಮಾ ಆಗಿದೆ ಯಾದಗಿರಿ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ ಅಂತೇಳಿ. 1-2 ಜನರು ಖಂಡಿತವಾಗ್ಲೂ ಆ ರೀತಿಯಾಗಿ ಹಣ ಇನ್ನೂ ಬಿಡುಗಡೆ ಆಗಿಲ್ಲ. ನಿಮ್ಗೂ ಕೂಡ ಗೊಂದಲ ಇರುತ್ತೆ, ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಇದುವರೆಗೂ ಸಹ 31ನೇ ಕಂತಿನ ಹಣ ಬಿಡುಗಡೆ ಆರಂಭ ಆಗಿಲ್ಲ. ಓಕೆನಾ, ಹಾಗಾಗಿ ಈ ವಿಡಿಯೋದಲ್ಲಿ ನಿಮಗೆ ಎಲ್ಲಾ ವಿಚಾರಗಳ ಬಗ್ಗೆ ಈ ಕ್ಷಣದ ಅಪ್ಡೇಟ್ ಅನ್ನ ತಿಳಿಸ್ಕೊಡುವಂತ ಕೆಲಸ ಮಾಡಿದ್ದೇನೆ. ವಿಡಿಯೋ ಉಪಯುಕ್ತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೂ ಏನಾದ್ರೂ ಎನ್ಯುಮರೇಷನ್ ಫಾರಂ, SIR ಎನ್ಯುಮರೇಷನ್ ಫಾರಂ ಅನ್ನ ಯಾವ ರೀತಿಯಾಗಿ ಫಿಲ್ಅಪ್ ಮಾಡಬೇಕು ಅಂತ ತಿಳ್ಕೋಬೇಕು ಅಂದ್ರೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೇನೆ, ಲೈವ್ ಮಾಡಿದ್ದೇನೆ, ಚೆಕ್ಔಟ್ ಮಾಡಿ. ಮತ್ತೆ ವಿಡಿಯೋ ಮಾಡಬೇಕು, ಡೀಟೇಲ್ ಬೇಕು. 2002ರಲ್ಲಿ ಮತದಾನ ಪಟ್ಟಿಯಲ್ಲಿ ಹೆಸರಿದ್ರೆ ಯಾವ ರೀತಿ ಫಿಲ್ ಮಾಡಬೇಕು, ಹೆಸರಿಲ್ಲ ಅಂದ್ರೆ ಪೇರೆಂಟ್ಸ್ ಇನ ಡೀಟೇಲ್ಸ್ ಅನ್ನು ಯಾವ ರೀತಿ ಫಿಲ್ ಮಾಡಬೇಕು, ಅಥವಾ ನಮ್ಮ ಪೇರೆಂಟ್ಸ್ ಇಂದು ಇಲ್ಲ ನಮ್ದು ಇಲ್ಲ ಡೀಟೇಲ್ಸ್ ಅಂದ್ರೆ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಏನಾದ್ರೂ ಮಾಹಿತಿ ಬೇಕು ಅಂದ್ರೆ ಕಮೆಂಟ್ ಮಾಡಿ, ಇನ್ನೊಮ್ಮೆ ವಿಡಿಯೋ ಮಾಡಿ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿರುವಂತ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.